ಪೂರ್ವ ಮತ್ತು ಪಶ್ಚಿಮದ ನಡುವೆ ಒಂದು ಸೇತುವೆಯಾಗಿ ಇಡೀ ಜಗತ್ತಿಗೆ ಒಂದು ಹೊಸ ಆಧ್ಯಾತ್ಮಿಕ ದಾರಿಯನ್ನೇ ತೋರಿದ ಸ್ವಾಮಿ ವಿವೇಕಾನಂದರ ಜೀವನ ಇದೊಂದು ಮಹಾಕಾವ್ಯ ಇದ್ದ ಹಾಗೆ. ಅವರ ಪಯಣ ಒಂದು ಬೆಳಕಿನಿಂದ ಮತ್ತೊಂದು ಬೆಳಕಿನ ಕಡೆಗೆ ಸಾಗಿತ್ತು. ಬನ್ನಿ, ಈ ಒಂದು ಅದ್ಭುತ ಕಥೆಯನ್ನ ನಾವೆಲ್ಲ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಕತೆ ಶುರುವಾಗೋದೇ ಒಂದು ನಿಗೂಢವಾದ ಕರೆಯಿಂದ. ಅತ್ತ ನೋಡು, ಮನುಷ್ಯರ ಪ್ರಪಂಚ ಕತ್ತಲೆ ಮತ್ತೆ ದುಃಖದಲ್ಲಿ ಮುಳುಗಿದೆ. ನಾನಲ್ಲಿಗೆ ಹೋಗ್ತೀನಿ, ನೀನು ನನ್ ಜೊತೆ ಬರಬೇಕು. ಯಾರು ಹೇಳಿದ ಮಾತಿದು? ಯಾರಿಗೆ ಈ ಕರೆ ಹೋಯ್ತು? ಈ ಒಂದೇ ಒಂದು ವಾಕ್ಯ ಸ್ವಾಮಿ ವಿವೇಕಾನಂದರ ಇಡೀ ಜೀವನದ ಉದ್ದೇಶಕ್ಕೆ ಒಂದು ಮುನ್ನುಡಿ ಬರೆಯುತ್ತೆ. ಸರಿ, ಮೊದಲನೇ ಭಾಗಕ್ಕೆ ಬರೋಣ. ಒಬ್ಬ ಋಷಿಯ ಅವತರಣ. ಇಲ್ಲಿ ವಿವೇಕಾನಂದರ ಜನನವನ್ನ ನಾವು ಕೇವಲ ಒಂದು ಘಟನೆ ಅಂತ ನೋಡೋದಿಲ್ಲ. ಬದಲಾಗಿ ಒಂದು ದೈವೀಯ ಉದ್ದೇಶಕ್ಕಾಗಿಯೇ ಭೂಮಿಗೆ ಇಳಿದು ಬಂದ ಒಂದು ಮಹಾನ್ ಚೇತನದ ಕಥೆಯಾಗಿ ನೋಡ್ತೀವಿ. ಈ ಕತೆ ಹುಟ್ಟೋದೇ ಬ್ರಹ್ಮನ್ ಅನ್ನೋ ಒಂದು ಪರಿಕಲ್ಪನೆಯಿಂದ. ಇದನ್ನ ದೇವರು ಅನ್ನೋದಕ್ಕಿಂತ ಕಲ್ಪಿಸ್ಕೊಳ್ಳಿ, ಎಲ್ಲದಕ್ಕೂ ಮೂಲವಾಗಿರೋ ಅಸ್ತಿತ್ವ, ಪ್ರಜ್ಞೆ ಮತ್ತು ಆನಂದವನ್ನೇ ಒಳಗೊಂಡಿರೋ ಒಂದು ಅಪಾರವಾದ ರೂಪವಿಲ್ಲದ ಬೆಳಕಿನ ರಾಶಿ. ಇಡೀ ಸೃಷ್ಟಿಯ ಮೂಲವೇ ಇದು. ಈ ಪೌರಾಣಿಕ ದೃಶ್ಯವನ್ನ ಒಮ್ಮೆ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ. ಆ ಬೆಳಕಿನ ರಾಶಿಯಿಂದ ಒಂದು ದೈವಿಕ ಮಗು ಹೊರಗೆ ಬರುತ್ತೆ. ಆ ಮಗು ಸಮಾಧಿ ಸ್ಥಿತಿಯಲ್ಲಿರೋ ಸಪ್ತರ್ಷಿಗಳಲ್ಲಿ ಒಬ್ಬರನ್ನ ಎಬ್ಬಿಸಿ ಕತ್ತಲೆ ಮತ್ತೆ ನೋವಿನಿಂದ ತುಂಬಿರೋ ಈ ಮನುಷ್ಯ ಪ್ರಪಂಚಕ್ಕೆ ತನ್ನ ಜೊತೆ ಬಾ ಅಂತ ಕರೆಯುತ್ತೆ. ಇದೇ ಋಷಿ ಮುಂದೆ ವಿವೇಕಾನಂದರಾಗಿ ಅವತರಿಸ್ತಾರೆ ಅನ್ನೋದು ನಂಬಿಕೆ. ಎರಡನೇ ಭಾಗ, ಗುರುವಿನ ಸ್ಪರ್ಶ. ಸರಿ, ಆ ಪೌರಾಣಿಕ ಕಥೆಯಿಂದ ಈಗ ನಾವು ಭೂಮಿಗಿಳಿದು ಬರೋಣ. ಇಲ್ಲಿ ಆ ಋಷಿ ನರೇಂದ್ರನಾಥ ದತ್ತ ಅನ್ನೋ ಯುವಕನಾಗಿ ಸತ್ಯದ ಹುಡುಕಾಟದಲ್ಲಿದ್ದಾರೆ. ಅವರ ಈ ಹುಡುಕಾಟ ಇದೆಯಲ್ಲ, ಅದು ಅವರ ಜೀವನವನ್ನೇ ಬದಲಿಸಿರುವ ಒಬ್ಬ ಗುರುಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಕಥಾನಾಯಕ ನರೇಂದ್ರನಾಥ್ ದತ್ತ. ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿ ಅಪಾರ ಜ್ಞಾನ. ಆದರೆ ಮನಸ್ಸಿನಲ್ಲಿ ಮಾತ್ರ ಒಂದೇ ಒಂದು ಸರಳ ಪ್ರಶ್ನೆ ಕಾಡ್ತಾ ಇತ್ತು: ನೀವು ದೇವರನ್ನು ನೋಡಿದ್ದೀರಾ? ಈ ಒಂದು ಪ್ರಶ್ನೆಯನ್ನೇ ಹಿಡ್ಕೊಂಡು ಅವರು ಅಂದಿನ ಪ್ರತಿಯೊಬ್ಬ ಧಾರ್ಮಿಕ ಗುರುಗಳ ಬಾಗ್ಲನ್ನು ತೊಟ್ಟುತ್ತಿದ್ರು. ಮೊದಲ ಬಾರಿಗೆ ಶ್ರೀರಾಮಕೃಷ್ಣರನ್ನ ಭೇಟಿ ಮಾಡಿದಾಗ ನರೇಂದ್ರರ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ. ಒಂದು ಕಡೆ ಇವರು ಬರೀ ದೇವ್ರು ಅಂತಾರೆ, ಇವರೊಬ್ಬ ಹುಚ್ಚಿರಬಹುದಾ ಅನ್ನೋ ಅನುಮಾನ. ಇನ್ನೊಂದು ಕಡೆ ಅವರ ವ್ಯಕ್ತಿತ್ವದಲ್ಲಿದ್ದ ಪವಿತ್ರತೆ, ಆ ಪ್ರೀತಿ ಒಂದು ಅಯಸ್ಕಾಂತದ ಹಾಗೆ ಸೆಳೆಯುತ್ತಿತ್ತು. ಈ ದ್ವಂದ್ವವೇ ಅವರ ಸಂಬಂಧದ ಮೊದಲ ಹೆಜ್ಜೆಯಾಗಿತ್ತು. ಆದರೆ ಶ್ರೀರಾಮಕೃಷ್ಣರಿಗೆ ಯಾವುದೇ ಗೊಂದಲ ಇರಲಿಲ್ಲ. ಅವರು ನರೇಂದ್ರನ್ನ ನೋಡ್ದ ಕೂಡ್ಲೇ ಗುರ್ತಿಸಿಬಿಟ್ರು. ನಿನಗೋಸ್ಕರ ಎಷ್ಟು ದಿನ ಅಂತ ಕಾದಿದೆ ಗೊತ್ತಾ? ನೀನೇ ಆ ಋಷಿ. ನೀನು ಬಂದಿರೋದು ಇಡೀ ಮಾನವ ಕುಲದ ಒಳಿತಿಗಾಗಿ. ಆದರೆ ಈ ಮಾತುಗಳನ್ನ ಕೇಳಿದ ಯುವಕ ನರೇಂದ್ರನಿಗೆ ಇದೆಲ್ಲ ಹುಚ್ಚುತನ ಅನ್ಸಿತ್ತು. ಆಮೇಲೆ ನಡೆದಿದ್ದು ಒಂದು ಪವಾಡವೇ ಸರಿ. ಶ್ರೀರಾಮಕೃಷ್ಣರು ಒಂದೇ ಒಂದು ಸ್ಪರ್ಶದಿಂದ ನರೇಂದ್ರರ ಇಡೀ ಪ್ರಪಂಚವನ್ನೇ ಅಲಗಾಡಿಸ್ಬಿಟ್ರು. ಅವರಿಗೆ ಇಡೀ ಜಗತ್ತು ಒಂದು ದೊಡ್ಡ ಬೆಳಕಿನ ಸಾಗರದಲ್ಲಿ ಕರಗಿ ಹೋಗ್ತಿದೆ ಅನ್ನೋ ಅನುಭವ ಆಯಿತು. ಆ ಭಯಾನಕ ಅನುಭವದಿಂದ ಅವರು ಹೊರಬಂದಾಗ ರಾಮಕೃಷ್ಣರು ತುಂಬ ಶಾಂತವಾಗಿ ಹೇಳಿದ್ರು, ಸದ್ಯಕ್ಕೆ ಇಷ್ಟು ಸಾಕು, ಸಮಯ ಬಂದಾಗ ಎಲ್ಲವೂ ತಾನಾಗೇ ಅರ್ಥ ಆಗುತ್ತೆ. ಅಂದ್ರೆ ಶ್ರೀರಾಮಕೃಷ್ಣರು ಆ ಜ್ಞಾನದ ಬಾಗಿಲಿಗೆ ಮತ್ತೆ ಬೀಗ ಹಾಕಿದ್ರು. ಈಗಲೇ ನಿನಗೆ ಪೂರ್ಣ ಅರಿವು ಬೇಡ, ಮೊದಲು ಈ ಜಗತ್ತಿನಲ್ಲಿ ತಾಯಿಯ ಕೆಲಸ ಆಗಬೇಕಿದೆ ಅಂತ ಹೇಳಿದ್ರು. ಹೀಗೆ ವಿವೇಕಾನಂದರ ಜೀವನದ ಧ್ಯೇಯ ಸ್ಪಷ್ಟವಾಯಿತು. ಒಂದು ಕಡೆ ಮಾನವ ಸೇವೆ ಮಾಡೋದು, ಇನ್ನೊಂದು ಕಡೆ ತನ್ನ ನಿಜ ಸ್ವರೂಪ ಏನು ಅಂತ ಹುಡುಕೋದು. ಮೂರನೇ ಭಾಗ, ಒಂದು ಮತ್ತು ಹಲವು. ಹಾಗಾದ್ರೆ ವಿವೇಕಾನಂದರು ಜಗತ್ತಿಗೆ ಮಾಡಬೇಕಿದ್ದ ಆ ತಾಯಿಯ ಕೆಲಸ ಅಂದ್ರೆ ಏನು? ಅವರು ಕೊಡಬೇಕಿದ್ದ ಸಂದೇಶದ ತಿರುಳೇನು? ಅದೇ ಅವರ ಮೂಲ ತತ್ವಶಾಸ್ತ್ರ. ವಿವೇಕಾನಂದರ ಮೂಲ ಸಂದೇಶ ಇದೆಯಲ್ಲ, ಅದು ತುಂಬನೇ ಸರಳ, ಆದರೆ ಅಷ್ಟೇ ಕ್ರಾಂತಿಕಾರಿಯಾಗಿತ್ತು. ನಾವು ನೋಡೋ ಈ ಜಗತ್ತು ಅಂದ್ರೆ ಹಲವು, ಮತ್ತು ಆ ಪರಮ ಸತ್ಯ ಅಂದ್ರೆ ಒಂದು, ಈ ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಇದರ ಅರ್ಥ ಏನು ಅಂದ್ರೆ, ಆಧ್ಯಾತ್ಮಿಕತೆಗೂ ಮತ್ತು ನಮ್ಮ ದಿನನಿತ್ಯದ ಲೌಕಿಕ ಜೀವನಕ್ಕೂ ಯಾವುದೇ ಗೋಡೆಗಳಿಲ್ಲ. ಹಾಗಾದ್ರೆ ನಮ್ಮ ದಿನನಿತ್ಯದ ಬದುಕಲ್ಲಿ ಇದರ ಅರ್ಥ ಏನು? ಅಂದ್ರೆ ಪವಿತ್ರ ಮತ್ತು ಲೌಕಿಕ ಅಂತ ಬೇರೆ ಬೇರೆ ಏನೂ ಇಲ್ಲ. ನಾವು ಮಾಡೋ ಕೆಲಸವೇ ಪ್ರಾರ್ಥನೆ. ದೇವಸ್ಥಾನ ಎಷ್ಟು ಪವಿತ್ರವೋ, ನಮ್ಮ ಆಫೀಸು, ನಮ್ಮ ಹೊಲ, ಶಾಲೆಗಳು ಕೂಡ ಅಷ್ಟೇ ಪವಿತ್ರವಾದ ಜಾಗಗಳು. ಈ ಒಂದು ಯೋಚನೆ ಆಧ್ಯಾತ್ಮವನ್ನ ಕೆಲವೇ ಜನರ ಸ್ವತ್ತು ಅನ್ನೋದನ್ನ ಮುರಿದು ಎಲ್ಲರ ದೈನಂದಿನ ಬದುಕಿನ ಭಾಗವನ್ನಾಗಿ ಮಾಡ್ತು. ನಾಲ್ಕನೆಯ ಭಾಗ, ಜಗತ್ತಿಗೊಂದು ಸಂದೇಶ. ಈ ಒಂದು ಕ್ರಾಂತಿಕಾರಿ ಸಂದೇಶವನ್ನ ಹೊತ್ಕೊಂಡು ವಿವೇಕಾನಂದರು ಇಡೀ ಜಗತ್ತನ್ನೇ ಸುತ್ತಿದರು. ಅವರ ಮಾತುಗಳು ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆ ಅಳಿಸಲಾಗದಂತಹ ಪ್ರಭಾವ ಬೀರಿದವು. ಅವರ ಕೆಲಸದ ವೇಗ ಮತ್ತೆ ತೀವ್ರತೆ ನೋಡಿ ನಿಜಕ್ಕೂ ಆಶ್ಚರ್ಯ ಆಗತ್ತೆ.
1893ರಲ್ಲಿ ಚಿಕಾಗೋದಲ್ಲಿ ಇಡೀ ಜಗತ್ತನ್ನ ತಮ್ಮ ಮಾತಿನಿಂದ ಮಂತ್ರಮುಗ್ಧರನ್ನಾಗಿ ಮಾಡಿದ್ರು. ಆಮೇಲೆ ಕೆಲವು ವರ್ಷಗಳಲ್ಲಿ ಅಮೆರಿಕ ಮತ್ತೆ ಭಾರತದಲ್ಲಿ ತಮ್ಮ ಸಂಸ್ಥೆಗಳನ್ನು ಸ್ಥಾಪಿಸಿ ಜಾಗತಿಕ ಆಧ್ಯಾತ್ಮಿಕ ಚಿಂತನೆಗೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದ್ರು. ಕೇವಲ 9 ವರ್ಷಗಳು. ಹೌದು, ನಂಬೋಕೆ ಕಷ್ಟ ಆದರೂ ಇದು ಸತ್ಯ. ಕೇವಲ 9 ವರ್ಷಗಳಲ್ಲಿ ವಿವೇಕಾನಂದರು ಇಡೀ ಜಗತ್ತಿನ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ರು. ಅವರ ಜೀವನ, ಯುವಶಕ್ತಿ ಮತ್ತು ದೃಢ ಸಂಕಲ್ಪಕ್ಕೆ ಒಂದು ದೊಡ್ಡ ಸ್ಫೂರ್ತಿಯಲ್ವಾ? ಅವರಲ್ಲಿದ್ದ ಆ ಒಂದು ಅರ್ಜೆನ್ಸಿ, ಆ ಒಂದು ಫೋಕಸ್ ಅವರ ಈ ಮಾತುಗಳಲ್ಲೇ ಗೊತ್ತಾಗತ್ತೆ. ನಾನು ತಲುಪಿಸಬೇಕಾದ ಒಂದು ಸಂದೇಶ ಇದೆ, ನಾನು ಅವಸರದಲ್ಲಿದ್ದೀನಿ, ಸೌಜನ್ಯದಿಂದ ಮಾತಾಡ್ತಾ ಕೂರೋಕೆ ನನಗೆ ಸಮಯವಿಲ್ಲ. 5ನೇ ಭಾಗ, ಬೆಳಕಿನೆಡೆಗೆ ಮರುಪಯಣ. ಪ್ರತಿಯೊಂದು ಪಯಣಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ ಅಲ್ವಾ? ಈಗ ವಿವೇಕಾನಂದರ ಜೀವನದ ವೃತ್ತ ಪೂರ್ಣಗೊಳ್ಳು ಸಮಯ ಬಂದಿದೆ. ಅವರ ಕೊನೆಯ ದಿನಗಳು ಮತ್ತು ಅವರು ಹೇಗೆ ಪ್ರಜ್ಞಾಪೂರ್ವಕವಾಗಿ ಅನಂತದ ಕಡೆಗೆ ಮತ್ತೆ ಪ್ರಯಾಣ ಬೆಳೆಸಿದ್ರು ಅನ್ನೋದನ್ನ ನೋಡೋಣ. 1900ರಲ್ಲಿ ಬರೆದ ಒಂದು ಪತ್ರದಲ್ಲಿ ಅವರ ಮನಸ್ಥಿತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ತಮ್ಮ ಈ ಲೌಕಿಕ ಪಾತ್ರದಿಂದ ನಿಧಾನವಾಗಿ ಹಿಂದೆ ಸರಿತಿದ್ದಾರೆ. ಅವರು ಹೀಗೆ ಬರೀತಾರೆ: ಯುದ್ಧಗಳೆಲ್ಲ ಮುಗಿದಿವೆ, ನಾನು ನನ್ನ ವಸ್ತುಗಳನ್ನೆಲ್ಲ ಕಟ್ಕೊಂಡಿದ್ದೀನಿ, ಆ ಮಹಾವಿಮೋಚಕನಿಗಾಗಿ ಕಾಯ್ತಾ ಇದ್ದೀನಿ. ಅದೇ ಪತ್ರದಲ್ಲಿ ಮುಂದೆ ಹೀಗೋ ಬರೀತಾರೆ: ಆ ಹಳೆಯ ವ್ಯಕ್ತಿ ಹೋಗಿದ್ದಾನೆ, ಶಾಶ್ವತವಾಗಿ ಹೋಗಿದ್ದಾನೆ. ಆ ಮಾರ್ಗದರ್ಶಕ, ಗುರು, ನಾಯಕ, ಶಿಕ್ಷಕ ಎಲ್ಲರೂ ಹೋಗಿದ್ದಾರೆ. ಈಗ ಉಳಿದಿರೋದು ಕೇವಲ ಹುಡುಗ, ವಿದ್ಯಾರ್ಥಿ, ಸೇವಕ ಮಾತ್ರ. ಅಂದ್ರೆ ತಮ್ಮ ಗುರು ರಾಮಕೃಷ್ಣರ ಮುಂದೆ ತಾವೆಂದಿಗೂ ಒಬ್ಬ ವಿದ್ಯಾರ್ಥಿ ಅನ್ನೋ ಭಾವನೆ ಇಲ್ಲಿ ವ್ಯಕ್ತವಾಗತ್ತೆ. ಅವರ ನಿಧನಕ್ಕೆ ಸ್ವಲ್ಪ ದಿನ ಮೊದಲು ಒಬ್ಬ ಶಿಷ್ಯ ಕೇಳಿದ: ಸ್ವಾಮಿ, ಶ್ರೀರಾಮಕೃಷ್ಣರು ನಿಮ್ಮ ಬಗ್ಗೆ ಹೇಳಿದ್ದ ಮಾತುಗಳು ಈಗ ನಿಮ್ಗೆ ಅರ್ಥ ಆಗಿದೆಯಾ? ನೆನಪಿದೆಯಲ್ಲ, ಅವರ ಪಯಣದ ಆರಂಭದಲ್ಲಿ ಒಂದು ಜ್ಞಾನದ ಬಾಗಿಲನ್ನು ಮುಚ್ಚಲಾಗಿತ್ತಾ? ಆ ಬಾಗಿಲು ಈಗ ತೆರೆದಿತ್ತು. ವಿವೇಕಾನಂದರು ತುಂಬ ಸರಳವಾಗಿ ಉತ್ತರಿಸಿದರು: ಈಗ ನನಗೆ ಗೊತ್ತಿದೆ. ಜುಲೈ 4, 1902 ಅಂದು ಅಮೆರಿಕಾದ ಸ್ವಾತಂತ್ರ್ಯ ದಿನ. ಅದೇ ದಿನ ವಿವೇಕಾನಂದರು ಪ್ರಜ್ಞಾಪೂರ್ವಕವಾಗಿ ತಮ್ಮ ದೇಹವನ್ನು ತ್ಯಜಿಸಿದ್ರು. ಇಲ್ಲಿರೋ ಸಿಂಬಾಲಿಸಂ ನೋಡಿ. ಒಂದು ದೇಶದ ಲೌಕಿಕ ಸ್ವಾತಂತ್ರ್ಯಕ್ಕೂ ಮತ್ತು ಆತ್ಮದ ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಮ್ಮ ಸಾವಿನಲ್ಲೂ ಅವರು ಸಾಂಕೇತಿಕವಾಗಿ ಸಾರಿದರು. ಹಾಗಾದ್ರೆ ವಿವೇಕಾನಂದರ ಈ ಮಾತುಗಳನ್ನ ನಮ್ಮ ಇವತ್ತಿನ ಜೀವನಕ್ಕೆ ಅನ್ವಯಿಸ್ಕೊಂಡ್ರೆ, ಪವಿತ್ರ ಮತ್ತು ಲೌಕಿಕ ಅಂತ ವ್ಯತ್ಯಾಸವೇ ಇಲ್ಲ ಅಂದ್ರೆ ನಮ್ಮ ಜಗತ್ತಿನಲ್ಲಿ ಯಾವುದು ಪೂಜಾಸ್ಥಲಾಗುತ್ತೆ? ನಮ್ಮ ಆಫೀಸ್, ನಮ್ಮನೆ, ನಮ್ಮ ಶಾಲೆಗಳು? ಈ ಒಂದು ಪ್ರಶ್ನೆ ಜೊತೆ ಇಲ್ಲಿಗೆ ನಿಲ್ಸೋಣ. ಯೋಚನೆ ಮಾಡಿ ನೋಡಿ,